ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಜಿಎಫ್ಜಿಸಿ ಬೆಲ್ಲಾವಿ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿರುವ ಈ ವಿಶೇಷ ವಿವರಣೆಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಪದವಿ ಪೂರ್ವ ಶಿಕ್ಷಣ ಅಂದ್ರೆ ಕೇವಲ 4 ಗೋಡೆಗಳ ಮಧ್ಯೆ ಕೂತು ಪಾಠ ಕೇಳೋದಷ್ಟೇ ಅಲ್ಲ, ಅಲ್ವಾ? ಇದು ನಮ್ಮ ಜ್ಞಾನದ ಪರಿಧಿಗಳನ್ನ ವಿಸ್ತರಿಸೋ ಒಂದು ಅದ್ಭುತವಾದ ಪಯಣ. ಬನ್ನಿ, ಒಬ್ಬ ವಿದ್ಯಾರ್ಥಿಯಾಗಿ ಜ್ಞಾನದ ವಿವಿಧ ಮಜಲುಗಳನ್ನ ನಾವು ಹೇಗೆ ತಲುಪಬಹುದು ಅನ್ನೋದನ್ನ ಈ ಪ್ರಸ್ತುತಿಯ ಮೂಲಕ ಒಟ್ಟಿಗೆ ಅನ್ವೇಷಿಸೋಣ. ಇಂದಿನ ನಮ್ಮ ಚರ್ಚೆಯ ಪ್ರಮುಖ ಹಂತಗಳನ್ನು ನೋಡೋದಾದ್ರೆ, ಮೊದಲನೆಯದಾಗಿ ಶೈಕ್ಷಣಿಕ ಅಡಿಪಾಯ, ಎರಡನೆಯದಾಗಿ ಕ್ಯಾಂಪಸ್ನ ಸಮುದಾಯ ಮತ್ತು ಸೃಜನಶೀಲತೆ, ಮೂರನೆಯದಾಗಿ ಸಾಹಿತ್ಯ ಮತ್ತು ಪ್ರಕೃತಿ, ಹಾಗೆ ಕೊನೆಯದಾಗಿ ನಮ್ಮ ಪರಂಪರೆ ಮತ್ತು ಸ್ಥಳೀಯ ಜ್ಞಾನ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇದು ತರಗತಿಯಿಂದ ವಿಶಾಲ ಪ್ರಪಂಚದತ್ತ ನಮ್ಮನ್ನ ಕೊಂಡೊಯ್ಯುವ ಒಂದು ಮಾರ್ಗಸೂಚಿ. ಹಾಗಾದ್ರೆ ನಮ್ಮ ಜ್ಞಾನದ ಪಯಣದ ಮೊದಲನೇ ಹಂತ ಶೈಕ್ಷಣಿಕ ಅಡಿಪಾಯ. ನಮ್ಮ ಕಲಿಕೆಯ ಭದ್ರ ಬುನಾದಿ ಶುರುವಾಗೋದೇ ಇಲ್ಲಿಂದ. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದ್ರೆ, ನಾವು ಬಿಕಾಂ, ಬಿಎಸ್ಸಿ ಅಥವಾ ಬಿಎ ಯಾವುದೇ ಕೋರ್ಸ್ ಓದ್ತಿರ್ಲಿ, ಇದರ ಮೂಲ ಉದ್ದೇಶ ಕೇವಲ ಒಂದು ಡಿಗ್ರಿ ಕೊಡೋದಲ್ಲ, ಬದಲಾಗಿ ಆಲಿಸುವಿಕೆ, ಮಾತನಾಡುವಿಕೆ, ಓದುವಿಕೆ, ಬರೆಯುವಿಕೆ, ಈ ರೀತಿಯ ಕಮ್ಯುನಿಕೇಷನ್ ಕೌಶಲ್ಯಗಳನ್ನ ಹೇಗೆ ಬೆಳೆಸ್ತವೆ ಅನ್ನೋದು. ಇದರ ಜೊತೆಗೆ ನಮ್ಮ ಪ್ರಸ್ತುತಿ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತೆ ನಮ್ಮ ಸುತ್ತಿನ ಸಾಂಸ್ಕೃತಿಕ ವೈವಿಧ್ಯತೆಗಳ ಬಗ್ಗೆ ಅರಿವು ಮೂಡಿಸೋದು ಬಹಳ ಮುಖ್ಯ. ಅಂದ್ರೆ ಡಿಗ್ರಿ ಜೊತೆಗೆ ಅತ್ಯಗತ್ಯವಾದ ಲೈಫ್ ಸ್ಕಿಲ್ಸ್ ಕೂಡ ನಾವಿಲ್ಲಿ ಕಲಿತೀವಿ. ನಮ್ಮ ಕಲಿಕೆ ಹೇಗೆ ಹಂತ ಹಂತವಾಗಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಕಡೆಗೆ ಬೆಳೆಯುತ್ತೆ ಅನ್ನೋದಂಗ ಇಲ್ಲಿ ನೋಡಬಹುದು. ಮೊದಲನೇ ಸೆಮಿಸ್ಟರ್ನಲ್ಲಿ ನಾವು ಭಾಷಾ ಕೌಶಲ್ಯ ಪಡಿತೀವಿ. ಅದೇ 4ನೇ ಸೆಮಿಸ್ಟರ್ ಬರುವಷ್ಟರಲ್ಲಿ ರೇಡಿಯೋ ಪ್ರೋಗ್ರಾಂ ಪ್ರೊಡಕ್ಷನ್, ಪಬ್ಲಿಕ್ ಸರ್ವಿಸ್ ಅನೌನ್ಸ್ಮೆಂಟ್ಸ್, ಹೀಗೆ ನೇರವಾಗಿ ಪ್ರಾಯೋಗಿಕ ಕೆಲಸಗಳಿಗೆ ಇಳಿದಿರ್ತೀವಿ. ಬೇಸಿಕ್ಸಿಂದ ಪ್ರಾಕ್ಟಿಕಲ್ಸ್ವರೆಗಿನ ಈ ಜರ್ನಿ ಖಂಡಿತವಾಗಿಯೂ ರೋಮಾಂಚಕ. ಶೈಕ್ಷಣಿಕ ಅಡಿಪಾಯದಿಂದ ಸ್ವಲ್ಪ ಹೊರಬಂದು ಎರಡನೇ ಹಂತಕ್ಕೆ ಕಾಲಿಡೋಣ. ಅದೇ ಕ್ಯಾಂಪಸ್ನ ಸಮುದಾಯ ಮತ್ತು ಸೃಜನಶೀಲತೆ. ಪುಸ್ತಕದ ಪಾಠದಿಂದ ಹೊರಬಂದು ನಿಜವಾದ ಆಕ್ಟಿವ್ ಕ್ಯಾಂಪಸ್ ಲೈಫ್ ಹೇಗಿರುತ್ತೆ ಅಂತ ನೋಡೋಣ. ಇಲ್ ನೋಡಿ, ಕಾಲೇಜ್ ಮ್ಯಾಗಜಿನ್ನಲ್ಲಿ ಪ್ರಕಟವಾದ ಕನಸು ಕವನದ ಸಾಲುಗಳು. ಕಾಣದಿಹ ಲೋಕದಲ್ಲಿ ಕನಸನ್ನು ಕಂಡು ಕೈಮುಗಿದು ಬೇಡಿದೆ ನನಸಾಗಲೆಂದು. ಇಷ್ಟೊಂದು ಅರ್ಥಗರ್ಭಿತವಾಗಿದೆ ಅಲ್ವಾ? ತರಗತಿಯಲ್ಲಿ ಕಲಿಯೋ ಸಿದ್ಧಾಂತಗಳಿಗೂ ನಮ್ಮ ವೈಯಕ್ತಿಕ ಗುರಿಗಳಿಗೂ ಈ ಕನಸು ಅನ್ನೋದು ಒಂದು ಸುಂದರವಾದ ಸೇತುವೆಯಾಗಿ ಕೆಲಸ ಮಾಡುತ್ತೆ. ಈ ಚಿತ್ರಗಳಲ್ಲಿ ನಮ್ಮ ಕಾಲೇಜಿನ ಮ್ಯಾಗಝೀನ್ ವಿದ್ಯಾರ್ಥಿಗಳ ಕ್ರಿಯಾಶೀಲತೆಯನ್ನ ಹೇಗೆ ಸೆರೆಹಿಡಿದಿದೆ ಅಂತ ನೀವು ಗಮನಿಸಬಹುದು. ಆತ್ಮಹತ್ಯೆ ತಡೆಗಟ್ಟುವ ವರ್ಕ್ಶಾಪ್ ಇರಬಹುದು, ಅಥವಾ ವೋಟಿಂಗ್ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಇರಬಹುದು. ಕ್ಯಾಂಪಸ್ ಅಂದ್ರೆ ಕೇವಲ ಓದಿಗೆ ಮಾತ್ರ ಸೀಮಿತ ಅಲ್ಲ, ಅದು ನಮ್ಮ ವ್ಯಕ್ತಿತ್ವ ವಿಕಸನದ ಒಂದು ಲ್ಯಾಬೋರೇಟರಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಲ್ಲಿಂದ ಈಗ 3ನೇ ಭಾಗ, ಸಾಹಿತ್ಯ ಮತ್ತು ಪ್ರಕೃತಿ. ಖ್ಯಾತ ಲೇಖಕ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಕಾದಂಬರಿ ಮೂಲಕ ಸಹ್ಯಾದ್ರಿಯ ದಟ್ಟ ಕಾಡುಗಳಿಗೆ ಹೋಗೋಣ ಬನ್ನಿ. ತೇಜಸ್ವಿಯವರ ಈ ಪ್ರಪಂಚನೇ ಒಂದು ವಿಸ್ಮಯ. ಮಲೆನಾಡಿನ ಸಾಮಾನ್ಯ ಹಳ್ಳಿ ಜೀವನದ ಜೊತೆಗೆ ಒಂದು ಹಾರುವ ಓತಿಖ್ಯಾತನ ಹುಡುಕೊಂಡು ಹೋಗೋ ವಿಜ್ಞಾನಿಯೊಬ್ಬನ ಕಥೆ ಇದು. ಪ್ರಕೃತಿಯ ಒಡಲಲ್ಲಿ ನಮಗೆ ಗೊತ್ತಿಲ್ಲದ ಎಷ್ಟೆಲ್ಲ ರಹಸ್ಯಗಳಿವೆ ಅನ್ನೋದನ್ನ ಇದು ಕಣ್ಣಿಗೆ ಕಟ್ಟಿದ ಹಾಗೆ ನಮ್ಮುಂದಿಡುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಮಾನವ ಅಸ್ತಿತ್ವದ ಸತ್ಯದ ಹುಡುಕಾಟ. ಸೈನ್ಸ್, ಪ್ರಕೃತಿಯ ವಿಸ್ಮಯ ಮತ್ತು ಮನುಷ್ಯನ ಗ್ರಹಿಕೆ, ಇವು ಮೂರರ ನಡುವಿನ ಅಂತರವನ್ನ ಸಾಹಿತ್ಯ ಹೇಗೆ ಬೆಸೆಯತ್ತೆ ಅಂತ. ಮನ್ನಣ್ಣನಂತಹ ಹಳ್ಳಿಯ ಮುಗ್ಧ ಪಾತ್ರಗಳು ಟೆಕ್ಸ್ಟ್ ಬುಕ್ ಚೌಕಟ್ಟನ್ನು ಮೀರಿ ಜೀವನ ಮತ್ತು ಪ್ರಕೃತಿಯನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ನಿಜಕ್ಕೂ ಅದ್ಭುತ. ಹಾಗಾದ್ರೆ ವಿಕಾಸವಾದದ ಸತ್ಯವೇನು? ಕಾದಂಬರಿಯಲ್ಲಿ ಬರುವ ಈ ಪ್ರಶ್ನೆ ನಮ್ಮನ್ನ ಗಂಭೀರವಾಗಿ ಯೋಚಿಸುವಂತೆ ಮಾಡುತ್ತೆ. ವಿದ್ಯಾರ್ಥಿಗಳಾದ ನಾವು ನೈಸರ್ಗಿಕ ಪ್ರಪಂಚದ ಬಗೆಹರಿಯದ ರಹಸ್ಯಗಳ ಬಗ್ಗೆ ಆಳವಾಗಿ ಪ್ರಶ್ನೆ ಮಾಡೋದನ್ನ ಕಲಿಬೇಕು ಅನ್ನೋದನ್ನ ಇದು ನಮ್ಗೆ ನೆನಪಿಸುತ್ತೆ. ಈಗ ನಮ್ಮ ಪಯಣದ ಕೊನೆಯ ಹಾಗೂ ಅತ್ಯಂತ ವಿಸ್ತಾರವಾದ ವಲಯ, ಪರಂಪರೆ ಮತ್ತು ಸ್ಥಳೀಯ ಜ್ಞಾನ. ಎಜುಕೇಷನ್ ಅಂದ್ರೆ ಬರೀ ಮಾಡರ್ನ್ ಸೈನ್ಸ್ ಅಲ್ಲ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಕೂಡ. ಈ ಟೈಮ್ಲೈನ್ ಒಮ್ಮೆ ನೋಡಿ. ಇದು ಕುಣಬಿ ಸಮುದಾಯದ ಐತಿಹಾಸಿಕ ವಲಸೆಯ ಕಥೆ. 16ನೇ ಶತಮಾನದಲ್ಲಿ ಗೋವಾದ ಇನ್ಕ್ವಿಸಿಷನ್ನಿಂದ ಹೊರಟು ಕರಾವಳಿಯ ಮೂಲಕ ವಲಸೆ ಬಂದು 21ನೇ ಶತಮಾನದ ಹೊತ್ತಿಗೆ ಉತ್ತರ ಕನ್ನಡದ ಕಾಡುಗಳಲ್ಲಿ ಅವರು ಹೇಗೆ ನೆಲೆಯೂರಿದ್ರು ಅನ್ನೋದನ್ನ ಇದು ತೋರಿಸುತ್ತೆ. ತಮ್ಮ ಸಾಂಸ್ಕೃತಿಕ ಅಸ್ಮಿತೆಯನ್ನ ಉಳಿಸಿಕೊಳ್ಳಲು ಅವರು ತೋರಿದ ಹೋರಾಟ ನಿಜಕ್ಕೂ ಅಸಾಧಾರಣ. ಇವರ ಜೀವನೋಪಾಯ ಮತ್ತು ಜ್ಞಾನ ವ್ಯವಸ್ಥೆ ನೋಡಿ. ಕುಣ ಅಂದ್ರೆ ಯಾರು, ಬಿ ಅಂದ್ರೆ ಬೀಜ. ಹೆಸರಲ್ಲೇ ಅವರ ಕೃಷಿ ಮೂಲ ಅಡಗಿದೆ.
ಕಾಡಿನ ಜೊತೆಗಿನ ಅವರ ಒಡನಾಟ, ಸುಸ್ಥಿರ ಭತ್ತದ ಕೃಷಿ, ಸಾಂಪ್ರದಾಯಿಕ ಬಿದಿರು ಬೆತ್ತದ ಕರಕುಶಲತೆ ಮತ್ತೆ ಬಾಯಿಂದ ಬಾಯಿಗೆ ಹರಿದು ಬಂದ ಕಥೆಗಳು ಇವೆಲ್ಲ ಸಸ್ಟೇನಬಲ್ ಅಂದ್ರೆ ಸುಸ್ಥಿರ ಸ್ಥಳೀಯ ಜ್ಞಾನ ವ್ಯವಸ್ಥೆಗೆ ಅತ್ಯುತ್ತಮ ಉದಾಹರಣೆಗಳು. ಇನ್ನು ಈ ರಾಜಹಂಸಗಳ ಕೋಟೆ ಇದನ್ನ ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಅಂತ ಮಾತ್ರ ಅಂದ್ಕೊಳ್ಬೇಡಿ. ನಮ್ಮ ಸುತ್ತಲಿನ ಭೌತಿಕ ಪರಿಸರ ಎಂಥ ದೊಡ್ಡ ಪರಂಪರೆಯ ಜ್ಞಾನಭಂಡಾರವನ್ನ ತನ್ನೊಳಗೆ ಬಚ್ಚಿಟ್ಕೊಂಡಿದೆ ಅನ್ನೋದಕ್ಕೆ ಇದೇ ನಮ್ಗೆ ಪ್ರತ್ಯಕ್ಷ ಸಾಕ್ಷಿ. ಹಾಗೆಯೇ 1519ರಲ್ಲಿ ನಿರ್ಮಾಣವಾದ ಸಫಾ ಮಸೀದಿ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಸಮ್ಮೇಳನಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ಇವೆಲ್ಲ ನಮ್ಮ ಪ್ರದೇಶದ ಇತಿಹಾಸ ಎಷ್ಟು ವೈವಿಧ್ಯಮಯ ಮತ್ತು ಶ್ರೀಮಂತವಾಗಿದೆ ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ತೋರಿಸಿಕೊಡುತ್ತವೆ. ಹಾಗಾದ್ರೆ ಇದೆಲ್ಲದರಿಂದ ನಮಗೆ ಏನರ್ಥ ಆಗುತ್ತೆ? ನಿಜವಾದ ಶಿಕ್ಷಣ ಅಂದ್ರೆ ಆಧುನಿಕ ಶೈಕ್ಷಣಿಕ ಚೌಕಟ್ಟುಗಳ ಜೊತೆಗೆ ನಮ್ಮ ಪ್ರಾಚೀನ ಸ್ಥಳೀಯ ಜ್ಞಾನವನ್ನ ತಡೆರಹಿತವಾಗಿ ಬೆಸೆಯುವುದು. ಬರೀ ಕ್ಲಾಸ್ ರೂಮ್ ಪಾಠ ಮಾತ್ರವಲ್ಲ, ನಮ್ಮ ಸುತ್ತಲಿನ ಪರಿಸರ, ಸಾಹಿತ್ಯ, ಪರಂಪರೆ ಇವೆಲ್ಲ ಸೇರಿದಾಗಲೇ ನಮ್ಮ ಕಲಿಕೆ ಪರಿಪೂರ್ಣ ಆಗೋದು ಖಂಡಿತ. ಕೊನೆಯದಾಗಿ ನಿಮಗೊಂದು ಒಳನೋಟದ ಪ್ರಶ್ನೆ. ಇಂದಿನ ಕಲಿಯುವವರು ನಾಳೆಯ ಜ್ಞಾನವನ್ನ ಹೇಗೆ ರೂಪಿಸ್ತಾರೆ? ನಿಮ್ಮ ಒಳಗೆ ಬೆಳೆಯುತ್ತಿರುವ ಆ ಕನಸು ಮಾನವನ ತಿಳುವಳಿಕೆಯ ನಿರಂತರ ವಿಕಾಸಕ್ಕೆ ಹೇಗೆ ಕೊಡುಗೆ ನೀಡಬಲ್ಲದು ಅಂತ ಸ್ವಲ್ಪ ಆಳವಾಗಿ ಯೋಚಿಸಿ. ಜ್ಞಾನದ ಈ ನಿರಂತರ ಪಯಣದಲ್ಲಿ ನಮ್ಮೆಲ್ಲರ ಹೆಜ್ಜೆ ಗುರುತುಗಳು ದಾಖಲಾಗಲಿ ಎಂದು ಆಶಿಸ್ತಾ ಜಿಎಫ್ಜಿಸಿ ಬೆಲಾವಿ ಪ್ರಸ್ತುತಪಡಿಸಿದ ಈ ವಿವರಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಜ್ಞಾನದ ದಾಹ ಎಂದಿಗೂ ಬತ್ತದಿರಲಿ. ಧನ್ಯವಾದಗಳು.